ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಮತ್ತೇನಿಲ್ಲ ವಿಷಯ, ನಾನು 8ನೇ ತಾರೀಕು ಕಲಬುರಗಿಗೆ ಬರ್ತಾ ಇದ್ದೇನೆ. ಕಲಬುರಗಿಯಲ್ಲಿ ಯುವಜನತೆಗಾಗಿ ವಿಶೇಷವಾದ ಕ್ವಿಜ್ ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ದೀನಿ. ಏನು ಸರ್ ವಿಶೇಷ ಕ್ವಿಜ್ ಕಾರ್ಯಕ್ರಮ ಅಂದ್ರಲ್ಲ, ಏನಾದರೂ ಹೆಚ್ಚಿನ ಮಾಹಿತಿ ಉಂಟಾ ಅಂತ ತಾವು ಕೇಳಿದ್ರೆ ಖಂಡಿತ ಉಂಟು. ಸಂಯುಕ್ತ ಕರ್ನಾಟಕ ಪತ್ರಿಕೆಯವರು 2 ದಿನಗಳ ಸಮಾವೇಶ, ಒಂದು ಉತ್ಸವ ಏರ್ಪಡಿಸ್ತಾ ಇದ್ದಾರೆ. ಅದರಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ನಿಮ್ಮ ಆರೋಗ್ಯವನ್ನು ನೀವು ಪರೀಕ್ಷೆ ಮಾಡ್ಕೋಬಹುದು. ಹಾಗೆಯೇ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ತಜ್ಞರ ಉಪನ್ಯಾಸಗಳನ್ನು ಕೇಳಬಹುದು. ಇದರ ಜೊತೆಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನಿದೆ, ಆ ಪರೀಕ್ಷೆಗಳನ್ನು ಹೇಗೆ ಎದುರಿಸಬೇಕು ಅನ್ನೋದನ್ನು ವಿವರಿಸೋದಕ್ಕೆ ಆ ಕ್ಷೇತ್ರದ ತಜ್ಞರು ಬರ್ತಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸಬಹುದು ಉಚಿತವಾಗಿ. 8ನೇ ತಾರೀಕು ನಾನು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೇನೆ, ಕ್ವಿಜ್ ಕಾರ್ಯಕ್ರಮ. ಜೊತೆಗೆ ಕಲಿಕೆ, ಓದು, ನೆನಪಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನು ಸಹ ಹಂಚ್ಕೋತಾ ಇದ್ದೇನೆ. ದಿನಾಂಕವನ್ನು ಮತ್ತೊಮ್ಮೆ ಹೇಳ್ತೇನೆ. 7ನೇ ತಾರೀಕು ಮತ್ತು 8ನೇ ತಾರೀಕು ಏಪ್ರಿಲಲ್ಲಿ ಬೆಳಗ್ಗೆ 10:30ಯಿಂದ ಆರಂಭವಾಗಿ ಸಂಜೆಯವರೆಗೂ ಇರುತ್ತೆ. ಪ್ರವೇಶ ಉಚಿತ ಅನ್ನೋದನ್ನು ಮರಿಬೇಡಿ. ಎಲ್ಲಿ ನಡೆಯುತ್ತೆ ಕಲಬುರಗಿಯಲ್ಲಿ ಅಂತ ಕೇಳೋದಾದರೆ ಖಮಿತ್ಕರ್ ಭವನದಲ್ಲಿ ನಡೆಯುತ್ತೆ. ಹಾಗಾಗಿ ಇದರ ಪರಿಪೂರ್ಣ ಲಾಭವನ್ನು ನಮ್ಮ ಯುವಜನತೆ ಪಡೀಬೇಕು ಅಂತ ನಮ್ಮ ಆಸೆ. ದಯವಿಟ್ಟು ಬನ್ನಿ, ಭೇಟಿಯಾಗೋಣ, ಮಾತುಕತೆ ಆಡೋಣ, ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋಣ. ಯಥಾ ಪ್ರಕಾರ ಸರಿ ಉತ್ತರ ಕೊಟ್ಟರೆ ಕನ್ನಡ ಪುಸ್ತಕವನ್ನು ಬಹುಮಾನವಾಗಿ ಕೊಡ್ತಾ ಇದ್ದೇವೆ. ಬರ್ತೀರಿ ಅಲ್ವಾ? ಭೇಟಿಯಾಗೋಣ. ನಮಸ್ಕಾರ.